ನಾವು ಹುಬ್ಳಿಯಿಂದ ಪುಣೆ ಸ್ಟೇಷನ್ಗೆ ಬಂದು ಇಳಿದಿದ್ದೀವಿ ಫ್ರೆಂಡ್ಸ್ ಎಲ್ಲರೂ. ಫ್ರೆಂಡ್ಸ್ ಈಗ ನಮ್ಮ ಬೋಗಿನ ಡಿಟ್ಯಾಚ್ ಮಾಡ್ತಾರೆ. ನಮ್ಮ ಬೋಗಿನ ಈ ಟ್ರೈನಿಂದ ಡಿಟ್ಯಾಚ್ ಮಾಡಿ ಇಲ್ಲೇ ಪುಣೆ ಸ್ಟೇಷನ್ನಲ್ಲಿ ತರುತ್ತಾರೆ. ಅದಕ್ಕೋಸ್ಕರ ಅಲ್ಲಿ ಮತ್ತೊಂದು ಎಂಜಿನ್ ಬರ್ತಿದೆ. ಆ ಎಂಜಿನಿಂದ ಡಿಟ್ಯಾಚ್ ಮಾಡಿ ನಮ್ಮ ಬೋಗಿನ ಇಲ್ಲೇ ಬಿಡ್ತಾರೆ. ಮತ್ತೆ ನಾಳೆ ಮಧ್ಯಾಹ್ನ 4 ಗಂಟೆಗೆ ಪುಣೆಯಲ್ಲಿ ಎಲ್ಲ ತಿರುಗಾಡಿ ಬಂದ್ಬಿಟ್ಟು ಆಮೇಲೆ ಮತ್ತೆ ಜೈಪುರ್ಗೆ ಹೋಗ್ತೀವಿ, ರಾಜಸ್ಥಾನಕ್ಕೆ. ಫ್ರೆಂಡ್ಸ್ ಈಗ ಹೋಟೆಲ್ಗೆ ಬಂದಿದ್ದೀವಿ. 100 ಮೀಟರ್ಸ್ ನಡ್ಕೊಂಡು ಬಂದ್ವಿ ರೈಲ್ವೆ ಸ್ಟೇಷನ್ ಇಂದ ಹೋಟೆಲ್ಗೆ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ನೆಕ್ಸ್ಟ್ ಡೇ ಪುಣೆಯಲ್ಲಿ ಬಂದಿದ್ದೀವಿ. ಹಾಯ್ ಗಾಯ್ಸ್, ನಮಸ್ತೆ. ನಾವೀಗ ಪುಣೆ. ಗಾಯ್ಸ್ ಹೇಗಿದೆ ಜೋಶ್? ಪುಣೆ. ನಾವೀಗ ಪುಣೆಯಲ್ಲಿದ್ದೀವಿ. ಈಗ ನಾವು ನೋಡಕ್ ಹೋಗ್ತಿರೋ ಪ್ಲೇಸ್ ಯಾವ್ದಂದ್ರೆ ಶನಿವಾರವಾಡ ಅಂತ. ಶನಿವಾರವಾಡ ಇದು ಶನಿವಾರವಾಡ ಪೋರ್ಟ್. ಅಲ್ಲ ದೋಸ್ತಿ, ಗಣೇಶ್ ಟೆಂಪಲ್ ಫ್ರೆಂಡ್ಸ್ ಈಗ ನಾವು ನಮಸ್ತೆ. ಈಗ ನಾವು ಗಣೇಶ್ ಟೆಂಪಲ್ಗೆ ಬಂದಿದ್ದೀವಿ. ಈಗ ವಿಸಿಟ್ ಮಾಡೋಕ್ಕೆ ಗಣೇಶ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಬನ್ನಿ ಬಾಯ್ಸ್. ಯಾವುದು ಈಗ ಗಣೇಶ್ ಟೆಂಪಲ್ಗೆ ಎಲ್ಲರಿಗೂ. ಇದು ಗಣೇಶ್ ಟೆಂಪಲ್ ಪುಣೆಯಲ್ಲಿರೋದು. ಒನ್ ಆಫ್ ದಿ ಫೇಮಸ್ ಟೆಂಪಲ್ಸ್ ಇನ್ ಪುಣೆ. ಎಲ್ಲೋ ಲಾಲ್ ಇದೆಲ್ಲ ನೋಡೋ ಫೋಟೋದಾಗೆಲ್ಲ ನೋಡಿರ್ತೀವಲ್ಲ. ಇಲ್ಲಿ ಬೈ ಕಡೆ ಬಾ ನೋಡಿ. ನಮ್ಮ ಫೋಟೋ ಹೊಡ್ಕೊಂಡು ಹಂಗೆ ಟೆಂಪಲ್ ಇದೆ. ಒಳಗೋದ್ಮೇಲೆ ಅಲೋ ಎಲ್ಲ ಭಕ್ತಾದಿಗಳು ಇಲ್ಲೇ ನಿಂತಿದ್ದಾರೆ. ಒಳಗೆ ಹೋಗೋಕೆ ಅಲೋ ಮಾಡಲ್ಲ ಅನ್ಸುತ್ತೆ. ಈಗ ನಾವು ಗಣೇಶ್ ಟೆಂಪಲ್ ಒಳಗಡೆ ಹೋಗ್ಬೇಕು ಅಂತಿದ್ದೀವಿ. ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹೋಗ್ತಿದ್ದೀವಿ. ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ಲೋ ನೋಡಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದ್ಗಡೆ ಹೋಗ್ಬಿಟ್ಟಿದ್ದಾರೆ, ಆಗಲೇ ಮಾಡ್ತಾರೋ ಇಲ್ಲೋ. ಎಲ್ಲ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಗಣೇಶ್ ಟೆಂಪಲ್ಗೆ ಹೋಗಿ ಬಂದ್ವಿ ಒಳಗಡೆ. ಆದರೆ ವಿಡಿಯೋನ ಒಳಗಡೆ ಅಲೌ ಮಾಡಿಲ್ಲ ಪೊಲೀಸರು ಇಟ್ಕೊಂಡು. ನಾನು ಅಷ್ಟೇ ತೋರ್ಸಕ್ಕೆ ಟ್ರೈ ಮಾಡಿದೆ ಟೆಂಪಲ್ಲು. ಇಲ್ಲೇಂದನೇ ಗಣೇಶನ ದರ್ಶನ ಮಾಡಿಸ್ತೀನಿ, ನೋಡೋಣ. ಒಳಗಡೆ ಅಲೋ ಮಾಡ್ತಿಲ್ಲ ಪೊಲೀಸರು. ಫ್ರೆಂಡ್ಸ್ ಇಲ್ಲಿ ಗಣೇಶನ ದೇವಸ್ಥಾನಗಳು ಜಾಸ್ತಿ ಇದಾವಂತೆ ಪುಣೆಯಲ್ಲಿ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಗಣೇಶನ ಭಕ್ತರು ಜಾಸ್ತಿ. ಈಗ ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋ ಪ್ಲೇಸ್ ಅಂದರೆ ಇದು ಶನಿವಾರವಾಡ ಅಂತ. ಶನಿವಾರವಾಡ ಕೋಟೆ, ಅದು ಫೋರ್ಟು. ಈ ಫೋರ್ಟು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಕೋಟೆ ಇದು. 1732ರಲ್ಲಿ ಪೇಶ್ವಾ ಬಾಜಿರಾವ್ ಅಂತ ರಾಜ, ಇವರು ಶಾಹು ಮಹಾರಾಜ್ ಅಂತ ಅವ್ರ ರಾಜರಲ್ಲಿ ಇವರು ಸೇನಾಧಿಪತಿಗಳಾಗಿ, ಅಂದರೆ ಮಿಲಿಟ್ರಿ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ರು. ಅವರು ಈ ಕೋಟೆಯನ್ನು ಕಟ್ಟಿದ್ರು. ಈ ಕೋಟೆ ಹಿಸ್ಟಾರಿಕಲ್ ಆಗಿ ತುಂಬ ಇಂಪಾರ್ಟೆಂಟು. ಅಂದರೆ ಪುಣೆಯಲ್ಲಿ ಅತಿ ದೊಡ್ಡ ಅಂತ ಕೋಟೆ ಅಂತ ಹೇಳ್ಬೋದು. ಮತ್ತು ಆ ಕೋಟೆಗೆ ಹೋಗ್ತಾ ಇದ್ದೀವಿ ನಾವು. ಆ ಕೋಟೆಯಲ್ಲಿ ಹೇಗಿರುತ್ತೆ ಎಲ್ಲ ನೋಡೋಣ. ಏನು ಶನಿವಾರವಾಡ ಕೋಟೆ ಇದೆ ಅಲ್ಲ, 1732ರಲ್ಲಿ ಪೇಶ್ವಾ ಬಾಜಿರಾವ್ ಅಂತ ಅವ್ರು ಕಟ್ಟಿದ್ದಾರೆ. ಅವ್ರು ಕಟ್ಟಿದ ಮೇಲೆ 1828ರಲ್ಲಿ ಬೆಂಕಿ ಹತ್ಕೊಂಡು ಸುಟ್ಟಿತ್ತಂತೆ ಈ ಕೋಟೆ. ಅಂದರೆ ಸುಟ್ಟೋದಿ ಆಮೇಲೆ ಮತ್ತೆ ಚೆನ್ನಾಗಿದೆ, ನೋಡೋಣ. ಈ ಕೋಟೆಯಲ್ಲೂ ವಿಡಿಯೋಗ್ರಾಫಿನ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ನಿಮ್ಗೆ ಎಷ್ಟಾದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಏನು ಮಾಡ್ತಾರೆ. ನಾವೀಗ ಗಣೇಶ್ ಟೆಂಪಲಿಂದ ನಡ್ಕೊಂಡು ಬಂದು ಈಗ ಕೋಟೆಗೆ ಹೋಗಬೇಕು. ಅಂದರೆ ಮೊದಲು ಕೋಟೆ ಹತ್ರನೇ ನಮ್ಮ ಬಸ್ ನಿಲ್ತಿದ್ರು. ಬಟ್ ಮೊದಲು ಬೆಳಿಗ್ಗೆ ಸ್ಟಾರ್ಟ್ ಮಾಡುವಾಗ ದೇವ್ರ ದರ್ಶನ ಆಗಿ ದೇವರ ಆಶೀರ್ವಾದ ಇರಲಿ ಅಂತ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವೀಗ. ಇಲ್ಲಿ ನಾಯಿಗಳು ತುಂಬ ಜಾಸ್ತಿ ಇದ್ದಾವೆ, ಸ್ವಲ್ಪ ನೋಡ್ಕೊಂಡು ಅಡ್ಡಾಡಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ.
ಫ್ರೆಂಡ್ಸ್ ಈಗ ಕೋಟೆ ಹತ್ರ ಬಂದಿದ್ದೀವಿ. ಕೋಟೆ ಎಷ್ಟೇ ಆವರಣ ನೋಡ್ಕೊಳ್ಳೋಣ. ಇದೇ ನಮ್ಮ ಶನಿವಾರವಾಡ ಕೋಟೆ, ತುಂಬ ದೊಡ್ಡದಾಗಿದೆ. ತೋರಿಸ್ತೀನಿ ನೋಡೀಗ. ಇದೇ ನೋಡಿ ಕೋಟೆ. ನಾವೀಗ ಕೋಟೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲೇ ಮುಂದೆ ಹೋಗಿದ್ದಾರೆ. ವಿಡಿಯೋಗ್ರಾಫಿ ಅಲೋ ಮಾಡ್ತಾ ಇರಲಿಲ್ಲ ಗೊತ್ತಿಲ್ಲ, ಟ್ರೈ ಮಾಡೋಣ. ದೊಡ್ಡದಾದ ಆಲದ ಮರ ಇದೆ ಇಲ್ಲಿ. ಇದು ಮರಾಠರ ಕಾಲದಲ್ಲಿರುವಾಗ ಪ್ರಸಿದ್ಧ ಕೋಟೆ ಅಂತ ಹೇಳ್ಬೋದು. ಯಾಕಂದರೆ ಮರಾಠರಲ್ಲಿ ತುಂಬ ಏನೋ ಆಡಳಿತ ನಡೀತಿತ್ತಲ್ಲ, ಆಡಳಿತ ನಡಿಬೇಕಾದ್ರೆ ಎಲ್ಲ ಮೀಟಿಂಗ್ಸು ಮತ್ತು ಎಲ್ಲ ಪ್ರೊಸೆಷನ್ಸ್ ಎಲ್ಲ ಇಲ್ಲೇ ನಡೀತಿತ್ತಂತೆ. ಮರಾಠರು ಒಂದು ಪ್ರಸಿದ್ಧ ಒಂದು ಮನೆತನ ನಮ್ಮ ಇಂಡಿಯಾದಲ್ಲಿ. ಫ್ರೆಂಡ್ಸ್ ಆಗಲೇ ಮುಂದೆ ಹೋಗಿದ್ದಾರೆ, ಅವ್ರಿಗೆ ಹೋಗಿ ಭೇಟಿಯಾಗೋಣ ಈಗ. ಎಲ್ಲರೂ ಒಂದ್ಸಲ ಹಾಯ್ ಹೇಳ್ತಾರೆ. ಬೆಳಿಗ್ಗೆ ಅಲ್ವಾ, ಬೆಳಿಗ್ಗೆ ಈಗ 10 ಗಂಟೆ ಆಗಿದೆ. ತುಂಬ ಜೋಶಲ್ಲಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ನೋಡೋಣ. ಈಗ ಇಲ್ಲೇ ಕೋಟೆ ಹತ್ರ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ. ಒಂದ್ಸಲ ಎಲ್ಲರೂ ಹಾಯ್ ಹೇಳ್ತಾರೆ. ಹಾಯ್ ಹೇಳಿ ಫ್ರೆಂಡ್ಸ್. ಬಾಯ್ಸ್ ಕಡೆ ಎಲ್ಲೋ ಕ್ಯಾಮ್ರಾ ಇಲ್ಲ ನಿಂದು. ಹಾಯ್ ಹೇಳ್ರು. ಯಾರಿನ್ ಶನಿವಾರವಾಡ ಬಾಯ್ಸ್ ಹೇಗಿದೆ ಜೋಶ್ ಬಾಯ್ಸ್? ಹಾಯ್ ಫ್ರೆಂಡ್ಸ್. ಅಂತೂ ವಿಡಿಯೋನ ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಮಾಡಿದ್ದಾರೆ. ಒಳಗಡೆ ಬಂದಿದ್ದೀವಿ ಫೋರ್ಟ್ ಒಳಗಡೆ. ಸೈಯದ್ ಹಾಯ್. ಹಾಯ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫೋರ್ಟು, ತುಂಬ ಹೈಟಲ್ಲಿರೋದು. ಫ್ರೆಂಡ್ಸ್ ಎಲ್ಲ ಮುಂದೆ ಹೋದರು, ಇಲ್ಲೇ ಇದ್ದೀವಿ. 1732ರ ಕೋಟೆ ಅಂದರೆ ಇನ್ನೂ 10 ವರ್ಷ ಆದರೆ 300 ವರ್ಷ, 3 ಶತಮಾನಗಳ ಕಳೆದು ಈ ಕೋಟೆಯನ್ನು ಕಟ್ಟಿ. ಈ ಕೋಟೆ ಹಿಸ್ಟ್ರಿಯನ್ನು ಇಲ್ಲೆಲ್ಲ ಬರೆದಿದ್ದಾರೆ. ಏನೇನಿದೆ ಹಿಸ್ಟ್ರಿ ಅಂತ ನೋಡೋಣ. ಇದು 1732ರಲ್ಲಿ ಕಟ್ಟಿರೋ ಕೋಟೆ. ಪೇಶ್ವಾ ಬಾಜಿರಾವ್ ಅವರು ಕಟ್ಟಿರೋದು. ಇದು ಪೇಶ್ವೆಗಳಂತ ಆಡಳಿತ ಮಾಡ್ತಿದ್ರು ಪುಣೆಯಲ್ಲಿ. ಇದು ಮರಾಠರ 5 ಏನು ಭಾಗಗಳಿದ್ವಲ್ಲ, ಬೇರೆ 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 ಮನೆತನಗಳು. ಅದರಲ್ಲಿ ಪೇಶ್ವೆಗಳು ಅವ್ರದ್ದೊಂದು ಮನೆತನ. ಈ ಕೋಟೆನ 1732ರಲ್ಲಿ ಕಟ್ಟಿದ ಮೇಲೆ 1828ರಲ್ಲಿ ಸುಟ್ಟಿತ್ತಂತೆ ಈ ಕೋಟೆ ಒಳಗೆ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಹೋಗೋಣ. ಎಲ್ಲ ಗಾರ್ಡನ್ ಚೆನ್ನಾಗಿದೆ. ಎಲ್ಲ ಕಲ್ಲಿನಲ್ಲಿ ಕಟ್ಟಿರೋದು. ಇನ್ನು ಹಾಗೆ ಇದ್ದಾವೆ ಕಲ್ಲುಗಳು ನೋಡಿ. ಸ್ಟ್ರಕ್ಚರ್ಸ್ ಎಲ್ಲ ಹೇಗಿದಾವೆ ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ನೋಡಿ ಕೋಟೆ. ಒಳ್ಳೆ ಪ್ಲೇಸು ಪುಣೆಯಲ್ಲಿ ನೋಡ್ಬೇಕಂದ್ರೆ ಇದೆ. ಎಲ್ಲ ಕಲ್ಲಿನಲ್ಲೇ ಕಟ್ಟಿರೋ ಸ್ಟ್ರಕ್ಚರ್ಸು. ಮಹಾರಾಷ್ಟ್ರ ಕೋಟೆಗಳಿಗೆ ಫೇಮಸ್ ಅನಿಸುತ್ತೆ. ಯಾಕಂದರೆ ಕೋಟೆಗಳು ಎಲ್ಲರೂ ಶಿವಾಜಿ ತುಂಬ ಕೋಟೆಗಳು ಗೊತ್ತಿತ್ತು. ಎಲ್ಲರೂ ಆ ಕಡೆ ನೋಡ್ತಿದ್ದಾರೆ. ಈಗ ಫೋಟೋ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ. ಧ್ವಜ ಹಾರಾಡ್ತಾ ಇದೆ ಅಲ್ಲಿ ಮೇಲೆ. ಅಲ್ಲಿಗ ನಾವು ಹೋಗ್ತೀವಿ, ಮೇಲಕ್ಕೆ ಹೋಗೋಣ. ಅಲ್ಲಿ ಹೋಗಿ ಏನಿದೆ ಅಂತ ನೋಡೋಣ.
ಹಾಂ ಹಾಗಾಯ್ತು. ಶನಿವಾರ ವಾರ್ಡ 1730 ಕಟ್ಟಿದ್ದಾರೆ. ಅದು ವಿಶ್ವಾಸ ಟೈಮ್ಲೈನ್ ಪೂರ್ತಿ ಕರ್ಕೊಂಡ್ಬಂದಿದ್ದಾರೆ. ಅಂದರೆ ಕಟ್ತಾ ಇರೋದು ರೀಕನ್ಸ್ಟ್ರಕ್ಷನ್ ಹತ್ರ ಆಗ್ತಾನೆ ಇದೆ. ಅಂದರೆ 1820 ಮತ್ತೆ ಡಿಸ್ಟರ್ಬ್ ಮಾಡ್ಯಾರ. ಅಂದರೆ ರಾಜ ಒಬ್ಬ ಇದ್ದ, ಅವನಿಗೆ ಪಟ್ಟಾಭಿಷೇಕ ಆಗಿಲ್ಲ ಅಂತೇಳಿ ಅವನು ಸಿಟ್ಟಿಗೆದ್ದು 7 ಫ್ಲೋರ್ ಇತ್ತು ಟೋಟಲ್. ಇದು 7 ಫ್ಲೋರ್ನ ಸುಟ್ಟಾಕಿ ಇವಾಗ ಜಸ್ಟ್ ಫೌಂಡೇಶನ್ ಅಷ್ಟೇ ಕಾಣ್ತಾ ಇದೆ. ಅವರು ಬರೀ ಅವಾಗ ಇಲ್ಲಿಂದ ಡ್ರೈನೇಜ್ ಸಿಸ್ಟಮ್ ನೋಡ್ಬೋದು ನೀವು. ಹಳೆ ಕಾಲದ್ದು, ಅಂದರೆ ಇಲ್ಲಿಂದ 300 ಕಿಲೋಮೀಟ್ರ್ ದೂರ ಇದ್ರು ನೀರು ತೊಗೊಂಬಂದು ಇಲ್ಲಿಗೆ ಕನೆಕ್ಷನ್ ಮಾಡ್ಯಾರ. ಇವಾಗಲೂ ನೀರಿದೆ, ಅದರಲ್ಲಿ ಕನೆಕ್ಷನ್ ಮಾಡಿದ್ದಾರೆ. ನೀರಿದೆ ನೋಡಿ ಫ್ರೆಂಡ್ಸ್. 7 ಥರ ಕೋಟೆ ಇತ್ತಂತೆ ಆವಾಗ. ಆದರೆ ಈಗ ಉಳಿದಿರೋದು ಬರೀ ಒಂದು ಕೆಳಗಡೆ ಇರೋ ಕಲ್ಲುಗಳು ಮಾತ್ರ. ಬೇರೆ ರಾಜ್ಯಗಳು ಆವಾಗ ಯುದ್ಧ ಮಾಡ್ತಿದ್ರು ಒಬ್ರಿಗೊಬ್ರು, ಹಾಗಾಗಿ ಒಬ್ಬರು ಕೋಟೆಗಳನ್ನ ಕೆಡುತ್ತಿದ್ರು. ಹೀಗಾಗಿದೆ. ಇದು ಹಜಾರಿ ಕಾರಂಜಿ ಅಂತ, ಅಂದರೆ ಹಜಾರಿ ಅಂದರೆ 1000 ಫೌಂಟೇನ್ಸ್ ಅಂತ ಬರುತ್ತೆ. ಇದನ್ನ ಸವಾಯಿ ಪೇಶ್ವಾ ಮಾಧವರಾವ್ ಅವರು ಬಿಲ್ಡ್ ಮಾಡಿತ್ತು. ಇದ್ರ ವಿಶೇಷತೆ ಏನಂದರೆ ಇದ್ರದ್ದು ಪ್ರತಿ ಪೆಟಲ್ಸಿಗೂ 16 ಸ್ಪ್ರೌಟ್ಸ್ ಬರ್ತಾಯಿತ್ತಂತೆ. ಅದು ತುಂಬ 80 ಫೀಟ್ ಸರ್ಕಂಪಲ್ಸರಲ್ಲಿ ಅದು ಎಲ್ಲ ಬೀಳ್ತಾ ಇತ್ತು ನೀರು. ತುಂಬ ಚೆನ್ನಾಗಿರ್ತಿತ್ತಂತೆ. ಇದು ಏನಂದರೆ ನಮ್ಮ ಇಡೀ ಭಾರತದಲ್ಲೇ ಇಂಥ ಫೌಂಟೇನ್ ಮತ್ತೆಲ್ಲಿ ಸಿಗೋದಿಲ್ಲ. ಇದನ್ನ ಬಿಟ್ಟರೆ ರೋಮಲ್ಲಿ ಇನ್ನೊಂದು ಈ ಥರ ಫೌಂಟೇನ್ ಏನಂತೆ. ಇದು ಒಂದು ನಮ್ಮ ಭಾರತದಲ್ಲೇ ಒಂದು ಯುನೀಕ್ ಆಗಿರುವಂಥ ಫೌಂಟೇನ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಫೌಂಟೇನು ಭಾರತದಲ್ಲಿ ಒಂದೇ ಇತ್ತಂತೆ. ಆದರೆ ಈಗ ನೀರಿಲ್ಲ ಇದರಲ್ಲಿ. ಈಗ ಇಲ್ಲೇ ಕೋಟೆಯಲ್ಲಿ ಎಲ್ಲ ಕಡೆ ತಿರುಗಾಡ್ತಿದ್ದೀವಿ. ಕೆಳಗಡೆ ಹೋಗಬೇಕು. ಇನ್ನೂ ಏನೇನೋ ಪ್ಲೇಸಸ್ ಇದ್ದಾವೆ, ನೋಡಬೇಕು. ಹಿಸ್ಟಾರಿಕಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಇದು. ಯಾಕಂದರೆ ಮರಾಠರು ಒಂದು ಬಲಿಷ್ಠವಾದ ಆಡಳಿತ ಇತ್ತು ಮರಾಠರದು. ಒಂದು ಕಾಲದಲ್ಲಿ ಮೊಘಲರನ್ನ ಬಿಟ್ಟರೆ, ಮೊಘಲರು ಅವನತಿ ಹೊಂದೋ ಟೈಮಲ್ಲಿ 16ನೇ ಶತಮಾನದಿಂದ ಹಿಡ್ಕೊಂಡು 15ನೇ ಶತಮಾನದಿಂದ 18ನೇ ಶತಮಾನ ತನಕ ಮರಾಠರ ಆಳ್ವಿಕೆ ಮಾಡಿದರು ಭಾರತದಲ್ಲಿ. ಅವ್ರದ್ದು ಒಂದು ಕಾಲದಲ್ಲಿ ಆಡಳಿತ ಕರ್ನಾಟಕ ಹಿಡ್ಕೊಂಡು ಮೇಲೆ ಗುಜರಾತ್ ತನಕ ಹಬ್ಬಿತ್ತು. ಮತ್ತು ಮೊಘಲರೇನು ಅವನತಿ ಹೊಂದ್ತಿದ್ರಲ್ಲ, ಆ ಟೈಮಲ್ಲಿ ಮರಾಠರು ಇನ್ನೂ ನಮ್ಮ ದೇಶವನ್ನು ಮರಾಠರು ಆಳ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಅವರು ಥರ್ಡ್ ಬ್ಯಾಟಲ್ ಆಫ್ 3ನೇ ಪಾಣಿಪತ್ ಕದನದಲ್ಲಿ ಸೋತೋದ್ರು. ಆದ್ದರಿಂದ ಅವರ ಆಳ್ವಿಕೆಯ ಕನಸು ಭಗ್ನವಾಯಿತು. ಮತ್ತೆ ಬ್ರಿಟಿಷರ ಕೈಯಲ್ಲಿ ನಾವು ಆಳ್ವಿಕೆಗೆ ಒಳಪಡಬೇಕಾಗಿತ್ತು. ಮರಾಠರ ಆಡಳಿತ ಅಂದರೆ ಒಂದು ಭಾರತದಲ್ಲೇ ಒಂದು ಬಲಿಷ್ಠವಾದ ಆಡಳಿತ ಮನೆತನ ಆಗಿತ್ತು ಮರಾಠರದು. ಆದರೆ ಅದು 1828ರಲ್ಲಿ ಬೇರೆ ರಾಜ್ಯಗಳು ಅಟ್ಯಾಕ್ ಮಾಡಿ, ಅಂದರೆ ದಾಳಿ ಮಾಡಿ ಕೋಟೆಯನ್ನು ಸುಟ್ಟಾಕಿದ್ರು. ಅದು ಅವನತಿ ಹೊಂದಿದ್ದ. ಇದನ್ನು ನೋಡಿ ಫ್ರೆಂಡ್ಸ್, ಕೋಟೆ ಇದ್ದಿದ್ದ ಜಾಗದಲ್ಲಿ ಎಲ್ಲ ಕಲ್ಲುಗಳು ಮಾತ್ರ ಇದೆ. ಈಗ ಏನು ಕೋಟೆನೇ ಇಲ್ಲ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗಿದೆ. ಯಾಕಂದರೆ ಎಷ್ಟೇ ಬಲಿಷ್ಠವಾಗಿ ಇದ್ರೂ ಆಡಳಿತ ಅದು ಒಂದು ಕಾಲದಲ್ಲಿ ಅವನತಿ ಹೊಂದಲೇಬೇಕು. ಹಿಸ್ಟ್ರಿ ಇದನ್ನೇ ಹೇಳುತ್ತೆ. ಭಾರತ ಧ್ವಜ ಕಾಣ್ತಿದೆ ಅಲ್ಲ, ತ್ರಿವರ್ಣ ಧ್ವಜ, ಅಲ್ಲಿ ಮೇಲ್ಗಡೆ ಹೋಗ್ತಿದ್ದೀವಿ ನಾವೀಗ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ನಮ್ಮದು ಲೇಟಾಗಿದೆ, ಈಗ ಹೋಗ್ತಿದ್ದೀವಿ ನಾವು. ಈಗ ಹೋಗ್ತಾ ಇದ್ದೀವಿ. ಗುಹೆ ಥರ ಇದೆ ಒಳಗಡೆ, ನೋಡಿ ಫ್ರೆಂಡ್ಸ್. ಎಲ್ಲ ಕಲ್ಲಿನಲ್ಲೇ ತಯಾರು ಮಾಡಿರೋದು. ನಮ್ಮ ಆರ್ಕಿಟೆಕ್ಚರು, ಇಂಡಿಯನ್ ಆರ್ಕಿಟೆಕ್ಚರ್ ಅಂದ್ರೇ ಕಲ್ಲಿನಲ್ಲಿ ತಯಾರಾಗಿದ್ದು ಎಲ್ಲ. ಕೋಟೆಯ ಮೇಲ್ಭಾಗದಲ್ಲಿ ಬಂದಿದ್ದೀವಿ. ಕೋಟೆಯ ಹೊರಗಡೆ ಆವರಣ ಹೆಂಗಿದೆ ನೋಡಿ ಫ್ರೆಂಡ್ಸ್. ಕೋಟೆಯ ಮೇಲ್ಭಾಗ ಇದು. ಮೇಲಿನಿಂದ ವ್ಯೂ ಹೇಗೆ ಬರುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ಕಾಲದಲ್ಲಿ 7 ಮದುವೆಗಳು. ಎಲ್ಲ ಹೊಂಟ್ರು ಹೋಗ್ಬೇಕು ನಾವು ಈಗ. ಮೇಲೆಯಿಂದ ಒಂದು ವ್ಯೂ ನೋಡಿ. ವಿಡಿಯೋ ನಾವೀಗ ಕೋಟೆಯ ಮೇಲ್ಭಾಗದಲ್ಲಿದ್ದೀವಿ. ನಮ್ಮ ಶಿವ ಹಾರಾಡೋದು ಕಾಣ್ತಾ ಇದೆ ನೋಡಿ. ಕೆಳಗಡೆ ಎಲ್ಲ ಏರಿಯಲ್ ವ್ಯೂದಿಂದ
ಕೋಟೆ. ಆ ಕಡೆ ಗಾರ್ಡನ್ಸ್ಗೆ ಭಾಳ ಪ್ರಿಫರೆನ್ಸ್ ಕೊಟ್ಟಿದ್ರು. ತುಂಬ ಮರಗಳನ್ನ ನೆಟ್ಟಿದ್ದಾರೆ. ಅದಕ್ಕೆ ಅದು ತುಂಬ ಒಳ್ಳೆ ಹೆಲ್ದಿ. ಯಾಕಂದರೆ ಪುಣೆ ಅಂತ ದೊಡ್ಡ ಸಿಟಿ, ಇದು ಒಂದು ಅರ್ಬನೈಸ್ಡ್ ಸಿಟಿ ಆಗಿರೋದ್ರಿಂದ ವಾಯು ಮಾಲಿನ್ಯ ಕೂಡ ತೊಂದರೆ ಆಗಿರುತ್ತೆ. ಅದಕ್ಕೆ ನೆಡೋದು ತುಂಬ ಅವಶ್ಯಕ ಆಗಿರುತ್ತೆ. ಯಾಕಂದರೆ ಎನ್ವಿರಾನ್ಮೆಂಟಲ್ಲಿ ಈಗ ಏನು ದೆಹಲಿಯಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಏರ್ ಪೊಲ್ಯೂಷನ್ನಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಏಳು ಮಜಲುಗಳಿದ್ದ ಕೋಟೆ ಹೇಗೆ ಸುಟ್ಟು ಅಂದರೆ ದಾಳಿ ಮಾಡಿದಾಗ ಹೇಗೆ ಎಲ್ಲ ಅವನತಿ ಹೊಂದಿ ಹೇಗೆ ನೆಲಸಮವಾಗಿದೆ ಅಂತ ನೋಡ್ತಿದ್ದೀವಿ ನಾವೀಗ. ಕೋಟೆಯ ಮುಂಭಾಗ ಇದು ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಕೋಟೆ. ತುಂಬ ಪ್ರವಾಸಿಗರು ಬರ್ತಾರೆ, ಇಲ್ಲಿ ಬರ್ತಾನೆ ಇರ್ತಾರೆ. ಕೋಟೆಯನ್ನು ಒಂದು ಫುಲ್ ಶಾರ್ಟಾಗಿ ತೋರಿಸ್ಬೇಕಂದ್ರೆ ನೋಡಿ, ಇದೇ ಏನು ಶನಿವಾರವಾಡ ಕೋಟೆ ಅಂತ ಏನು ಹೇಳ್ತೀವಲ್ಲ, ಇದೇ ಅದು. ಅದ್ರ ಮೇನು ಗೇಟ್ ಇಲ್ಲಿದೆ. ವಿಡಿಯೋ ಮಾಡೋಕೆ ಅಲೋ ಮಾಡ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ. ಅಲ್ಲಿ ಗಣೇಶ್ ಟೆಂಪಲಲ್ಲಿ ಹೇಗೆ ಅಲೋ ಮಾಡಲಿಲ್ಲ, ಆದರೆ ಇಲ್ಲಿ ಮಾಡಿ